ಪಿಂಕಿ ಪಿಂಕಿ ಹೋಗಲೈ ಯಾವನೋ ಎದ್ದೋಗಲೈ ನೋಡಿ ಅಮ್ಮ ಹೇಳ್ದೆ ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ತಿಂಡೆಲ್ಲ ಮುಗಿಸ್ಕೊಂಡು ಗಾಡಿ ಈಚೆ ಹಾಕ್ಬಿಟ್ಟು ಕಾಲೇಜ್ಗೆ ಹೊರಡೋಣ ಅಂತ ಬಂದೆ. ಪ್ರತಿ ಸತಿನೂ ಕೀ ಮಾರ್ಬಿಟ್ಟು ಬಂದಿರ್ತೀನಿ ನಾನು. ಎಲ್ಲರೂ ಮಮ್ಮಿ ಇನ್ನೂ ತಿಂಡಿ ಮಾಡಿಲ್ಲ, ನಮ್ಮ ಅಕ್ಕ ತಿಂಡಿ ಮಾಡೋರೆ, ಇನ್ನೊಬ್ಬರು ಅವ್ರು ಇನ್ನೂ ತಿಂದಿಲ್ಲ, ತಿಂತಾವ್ರೆ ನಿಧಾನಕ್ಕೆ. ಕಸ ಗುಡ್ಸ್ಬೇಕು ತಿಂತೀರಾ ಅಂತ ಕಾಯ್ತಾ ಇದ್ದೀನಿ ನಾನು. ಇವ್ರಿಗೆ ಅರ್ಜೆಂಟ್, 1/4 ಗಂಟೆ ಆಯಿತು ತಿಂಡಿ ತಿನ್ನೋಕ್ಕೆ. ನನ್ನ ತಿಂಡಿ ಮುಗಿಸೋದು ಈಚೆ ಎಸಿ ತರಬೇಕಿತ್ತು ಪಕ್ಕ. ಹಂಗೆ ನಾನು ಗಾಡಿ ಈಚೆಲ್ಲ ಹಾಕಿ ನೀರೆಲ್ಲ ಹಾಕಿರ್ತೀನಿ. ಅವ್ರನ್ನ ಹಾಸ್ಪಿಟ್ಲ್ ಹತ್ರ ಬಿಡ್ತೀನಿ. ನಾವು ಕಾಲೇಜ್ ಹತ್ರ ಹೋಗ್ತೀವಿ ಹಂಗಾಸೆ. ಅದು ಹೊಸ ತಂದು ಇಟ್ಬಿಟ್ಟು ಇಲ್ಲಿಂದ ಹಿಂಸೆ ಆಗ್ಬಿಟ್ಟೈತಿ ಎತ್ತೆಲ್ಲ ಇಡಾಕಿ. ಚಪ್ಪಲ್ ಹಾಕೊಂಡು ಹಾಕ್ತೀನಿ ಗಾಡಿ ನೀಚೆ. ಇದೆ ನೀವು ಪೆಟ್ರೋಲ್ ಕ್ಯಾನ್ ಹೇಳಿತ್ತು ನಮ್ಮಪ್ಪ ಕರೆಕ್ಟು. ಆಮೇಲೆ ಪೆಟ್ರೋಲ್ ಇಲ್ಲ ಅಂದರೆ ಆ ಗಾಡಿಗೆ ಪೆಟ್ರೋಲ್ ಇರೋಲ್ಲ. ನಾವು ಅಪ್ಪಂಗೆ ತಿಂಡಿ ಕೂಡ ಕೊಟ್ಟರು. ಮಮ್ಮಿ ಶೂ ಹಾಕೊಂಡ್ಬಿಟ್ಟು ತೊಗೊಂಡೋಗ್ತೀನಿ. ನಮ್ಮಕ್ಕ ಇನ್ನೂ ರೆಡಿ ಆಗ್ತಾನೆ. ಇವತ್ತು ನಾನು ಹೇಳ ಅರ್ಧ ಗಂಟೆ ಆಯಿತು. ನನ್ನದೇ ತಿಂಡಿ ಮುಗಿಸಿ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ಬರ್ತಾರೆ ಅಂತ. ಸೊ ಅದಕ್ಕೆ ವೆಯ್ಟ್ ಮಾಡಿಬಿಟ್ಟು ಹೋಗೋಣ ಅಂತ. ಬಸ್ ಸಿಗಲ್ಲ ಇಲ್ಲಿಂದ ಮತ್ತೆ, ಅದಕ್ಕೋಸ್ಕರನೇ. ಈಗ ಬಂದೆ ಜಸ್ಟ್. ಮಮ್ಮಿ ಏನೋ ಹೂವಾಗಿವೆಲ್ಲ ತೊಗೊಂಬಿಟ್ಟು ಕಟ್ಟಕ್ಕೆ ತೊಗೊಂಬಿಟ್ಟು ಬರ್ತಾವ್ರೆ. ನಮ್ಮ ಗಿಡದಲ್ಲಿ ಇಲ್ಲ ನಮ್ಮ ಸ್ವಲ್ಪ ಆಯ್ತಷ್ಟು, ಅದು ಬಿಡಿಸ್ಬೇಕು ಸ್ವಲ್ಪ ಇದ್ರು. ಇಲ್ಲೊಬ್ರು ಕೊಟ್ಟವ್ರು ನೋಡಿ, ಕತ್ಲೆಯಲ್ಲಿ ಕಾಣಿಸ್ತಾ ಇಲ್ಲ. ಇವಾಗ ಲೈಟ್ ಹಾಕಿದ್ರೆ ಕಾಣಿಸ್ತಾರೆ. ನೀವು ಹುಷಾರಿಲ್ವಾ ಮೇಡಮ್? ಎಕ್ಸಾಮ್ ಫಸ್ಟ್ ಸುಸ್ತಾಗಿ ಮಲ್ಕೊಡ್ತಾ ಇದೆಯಾ ಅಂತ. ಪಿಂಕು ಪಿಂಕು ನಿದ್ದೆ ಮಾಡ್ಬೇಕಾದ್ರೆ ಎಬ್ಸ್ಬಿಡು ನೋಡೋಣ. ಆಗಲ್ಲ, ನಾನು ಅಂದ್ರೆ ನನಗಿಂತ ಸೆಕೆಂಡ್ ಕುಂತ್ಕೊಂಡು ಆಗೋಣ. ಪಿಂಕಿ ಹೋಗಲೈ ಯಾವನೋ ಎದ್ದೋಗಲೈ. ಹೊಡಿಲ್ವಲ್ಲ, ಅದಕ್ಕೆ ಖುಷಿ ಕೊಡು. ಹೊಡಿತಾಳ ಅಪ್ಪನ ತುಳಿತಾಳೆ, ಇಲ್ಲ ಗಿಟ್ಟು ಕೊಡ್ತಾಳೆ ಹೋಗೋದಕ್ಕೆ ಅಂತ. ಹೊಡಿ ಕಣ್ಣು ಹಿಂಗ್ ಬಿಡ್ತಾವಳೆ. ಅಮ್ಮ ಹೇಳ್ದೆ ಎಬ್ರಿಸಕ್ಕಾಗಲ್ಲ ಅಂತ. ಹೆಂಗೆ ಪಿಂಕಿ? ನಾನಲ್ಲ ಪಿಂಕಿ, ರಾಣಿನೇ ಹೇಳಿದ್. ನಾನು ಹಂಗೆ ಆಗ್ತಿರ್ಲಿಲ್ಲ. ಇಲ್ಲಿ ಹಿಂಗೆ ತೋರಿಸಿ, ಇಲ್ಲಿ ಅಲ್ಲಿ ನೋಡ, ಅಲ್ಲಿ ನೀರು ತೋರಿಸ್ಬಿಟ್ಟು ಹಿಂಗೆ ಮಗಕ್ಕೆ ಹಾಕು ಅಂದಿದ್ದವಳೆ. ನಿಜವಾಗ್ಲು ನೀನು ಕಿವಿ ಕೇಳಿಸಿರ್ತದ ಬೇಕಿದೆ. ನೀನು ಅನ್ಲಿಲ್ಲ. ನೀನು ಅನ್ಲಿಲ್ಲ, ನೀನೇ ಹೇಳಿದ್ದು. ನಿನ್ನಿಂದಾನೇ ನಾನು ಹಾಕಿದ ಪಾಪ ಹೊಡೆದಿದ್ದು. ಗಾಡಿ ಒಳಗೆ ಹಾಕ್ಲೇ ಇಲ್ಲ. ಗೈಸ್, ಕ್ರಿಕೆಟ್ ಆಡೋಣ ಅಂತ ಹೋಗ್ತಿದ್ದೆ, ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು. ಗಾಡಿ ಈಚೆ ಹಾಕಿರಲಿಲ್ಲ. ಆಮೇಲೆ ಬಂದ್ಬಿಟ್ಟು ಹಾಕೋಣ ಅಂತ ಫೋನ್ ಇಲ್ಲೇ ಇಟ್ಟೋಯ್ತೀನಿ. ಚಾರ್ಜರ್ ಇಲ್ಲ. ಸಾರಿ, ಚಾರ್ಜರ್ ಐತೆ, ಚಾರ್ಜ್ ಇಲ್ಲ. ಗೈಸ್, ಎಲ್ಲ ಕೆಲಸ ಮುಗಿಸ್ಬಿಟ್ಟು ಟೀ ಕುಡಿಯೋಕ್ಕೆ ಕೂತ್ಕೊಂಡೆ. ಹೇಳು, ಏನು ಹೇಳ್ತಿದ್ದಲ್ಲ? ಟೀ ಕುಡಿಬೇಕು ನಾನು, ನಮ್ಮಕ್ಕ. ಚೆಸ್ ಮಾಡು. ಸುಡ್ತಾ ಇದ್ದದು. ಇಷ್ಟು ಹಿಡಿಯೋಕ್ಕಾಗಲ್ಲ ನಿಂಗೆ ಟೀ. ನೋಡಿ ಇಟ್ಕೊಂಡಿದ್ದೀನಿ, ಹಿಂಗೆ ಇಟ್ಕೋಬೇಕು. ನಿಂಗೆ ಅಭ್ಯಾಸ ಆಗ್ಬಿಟ್ಟೆ ಟೀ ಕುಡ್ದು ನಾನು ಕುಡಿತಾನೆ. ಅದ್ರ ಮೇಲೆ ಹಾಕು. ಇಲ್ಲಿ ಮಡ್ಗು 30,000. ಬಿದ್ದೈತದ 30,000 ಕೊಡು. ಇವ್ರೇನು ಮೇಡಮ್ ಮಾತಾಡಲ್ವಾ? ಎಬ್ರಿಸ್ಬಿಟ್ಟೆ ಅಂತ. ಎಬ್ರಿಸಿದ್ನೇನು ಬೈಸ್ಕೊಂಡಿದ್ ನಾನು. ಹೋಗಪ್ಪ ಸುಮ್ಮನೆ. ನೀನೇ ಮಾಡಿದ್ದು. ನಾನಲ್ಲ. ನೀನೇ. ನಾನಾ? ನಾಟ್ ಮೀ. ಪಿಂಕು 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 ನೋಡ್ತಾರ ನೋಡು. ರಾಣಿ ನೋಡಿದೆ, ಹೆಂಗ್ ನೋಡಿದೆ ಹೇಳು. ಏನೋ ಸುಮ್ಮನಿರು. ಮದರ್ ಇಂಡಿಯಾ ಅವರು ಹಾಯ್ ಮಾಡಮ್ಮ. ಕ್ಯಾಮ್ರಾ ನೋಡ್ಬಿಟ್ಟು ಹಾಯ್ ಮಾಡಮ್ಮ.
ನೀನು ಅಡ್ಡ ಇದ್ಬಿಡ್ಬೇಕು. ಏಯ್, ಆಡ ಅಲ್ಲ, ನಾನು ಝೂಮ್ ಹಾಕಿದೆ. ಅಯ್ಯೋ ನಾನು ಝೂಮ್ ಕರೆಕ್ಟಾಗಿ ಹಾಕಿರ್ತೀನಿ. ನೀನು ಯಾಕೆ ಟೆನ್ಷನ್ ತತ್ತೀಯ? ಕ್ಲೀನಾಗಿ ಕಾಣಿಸ್ಲಿ ಅಂತ. ಬಟ್ಟೆ ಮದರ್ ಇಂಡಿಯಾ ಇವತ್ತು ಹೂವು ಕಟ್ತಾ ಇಲ್ಲ, ಬಟ್ಟೆ ಮಾಡಿಸ್ತಾರೆ. ಇವತ್ತಿನ ಬಟ್ಟೆ ಕಾರ್ಯಕ್ರಮ ಮುಕ್ತಾಯಗೊಂಡಿದ್ದು. ಗುಡ್ಡೆ ಬಿಸ್ಕೆಟ್ ಐತೆ. ಹುಷಾರ್ಕೊಂಡು ಹೊಟ್ಟಿ. ಗುಡ್ಡೆ ಬಿಸ್ಕೆಟ್ ನಾನೇನು ಬೀಳ್ಸಲ್ಲ, ಸುಮ್ಮನಿರು. ಅದ್ ಬಟನ್ ಅದಕ್ಕಿಂತ ಇನ್ನೊಂದು ವಿಷಯ ಗೊತ್ತಾ, ಕ್ಯಾಮ್ರಲ್ಲಿ ಎತ್ಬೇಕಾದ್ರೆ ಒಂದ್ ಸ್ವಲ್ಪ ಫ್ರಿಕ್ಷನ್ ಟೈಮ್ ಇರುತ್ತೆ, ಫ್ರಾಕ್ಷನ್ ಟೈಮ್. ಅದು ಅವತ್ತು ಕಿತ್ತೋಯ್ತು, ಏನು ಮಾಡೋಣ. ಮಿಸ್ ಆಗ್ಬಿದ್ದು. ಪಿಂಕಿಗೆ ಹೇಳ್ದೆ, ಪಿಂಕಿ ಜೋರಾಗಿ ಕಿತ್ತಾಕಿದ್ಲು. ಅವ್ಳು ಮಾತಾಡ್ತಾನೆ ಇಲ್ಲ. ಯಾರ ಹತ್ರನೋ ಫ್ರೆಂಡ್ ಹತ್ರ ಮಾತಾಡ್ತಾವಳೆ. ನನ್ನ ಫ್ರೆಂಡ್ ಫೋನ್ ಹೌಸ್ ಇಟ್ಬಿಟ್ಟಿದ್ದೀನಿ ಇಲ್ಲಿ. ಅಲ್ಲೇ ಒಬ್ಬ ಹೋದ ಅಳ್ಕ ಬೇಜಾರು ಮಾಡಿಕೊಂಡು ಇದಿಲ್ಲೇ ಇರಲಿ. ಇಲ್ಲೊಬ್ಬ ಅವನೇ, ಇವನು ಅದಕ್ಕೆ ಡೀಲರು. ಇವನಿಗೂ ಗೊತ್ತಿಲ್ಲ ಎಲ್ಲಿಟ್ಟಿದ್ದೀನಿ ಅಂತ. ಸುಮ್ಮನೆ ಎತ್ತಿಟ್ಟಿರ್ತೀನಿ, ಹೋಗೋರ್ಗೂ ಕೊಡಲ್ಲ. ಇರಿ 10 ನಿಮಿಷ ಇರಿ ಅಂದಿರೋಕ್ಕಾಗಿಲ್ಲ ಇವತ್ತು. ಬಂದ ಪೇ ಮಾಡೋಕ್ಕಲ್ಲ, ಅದು ಇನ್ನು ಬಂದರೂ ಕೊಡಲ್ಲ. ಹ್ಞೂ ಅವನದೇ ಫೋನು. ಫೋನ್ ಬೇಕಿದ್ರೆ ಬಾ, ನಾನು ಅಂಗಡಿ ಹಾಕೋರ್ಗೂ ಇರು. ಇರ್ತೀನಿ ನಾನು. ಹೋಗು ನಾನು ಹಿಂಗೇನಾರ ಕರಿತಿದ್ದೀನ, ಹೋಗು. ಮಾಡಿಸ್ತೇ ಬತ್ತೀನಿ ನಾನು ಬೈತಂದು. ಏನು ಮಾಡಿಸ್ಬೇಕು? ಹಂಗೆ ಇಟ್ಕೊಂಡ್ರೆ ಏನಾಯ್ತದಪ್ಪ? ಹಂಗೆ ಇಟ್ಕೊಂಡ್ರೆ ಏನಾಯ್ತದೆ? ಪೆನ್ಸಿಲ್ ಪುಡಿ ಇಡಿಸ್ಬೇಕಾ? ಚಪ್ರಿ ನನಗೆ ಕೇಳಂಗಿಲ್ಲ. ನನಗೆ ಫೋನ್ ನೀನು ಕೊಟ್ಟಿಲ್ಲ, ನನಗೂ ನೀನು ಕೊಟ್ಟಿಲ್ಲ. ಬೇಡ ದುಃಖ ಅಣ್ಣ. ಪಾಸ್ವರ್ಡ್ ಹೇಳು. ಹಂಗೆ ಐತಣ್ಣ, ತೋರಿಸ್ತೀನಿ. ಗೈಸ್ ಇವಾಗ ಅಂಗಡಿ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಮನೆ ಹತ್ರ ಬಂದೆ. ಗಾಡಿ ಒಳಗಡೆ ಹಾಕಿಲ್ಲ ಇದನ್ನ. ನಮ್ಮ ಅಕ್ಕ ಏನೋ ಕಿಸಿತಾವ್ರೆ, ಇಷ್ಟೊಂದು ನಗ್ತಾವ್ರೆ ಅಂದರೆ ಏನೋ ಕಾಮಿಡಿ ಆಗಿರಬೇಕು, ಇಲ್ಲ ಅಂದರೆ ಚನ್ನಪಟ್ಟಣ ಬಿಟ್ಟು ಮುಂದೆ ಬಂದಾಯ್ತು. ಬೈರಪಟ್ಟಣ ಎಲ್ಲಿ ಬಾರ ಈ ದೌಲತ್ಕೇನು ಕಮ್ಮಿ ಇಲ್ಲ. ಹಲೋ ಡ್ರೈವರ್, ಅಲ್ಲಿ ನಿಲ್ಸೋ, ಯಾರಾದ್ರೂ ಕೇಳೋಣ. ನೀವೇನು ಲೂಸಾ? ಕಾರ್ ನಿಲ್ಸು ಅಂತ ಹೇಳ್ತಿಲ್ವಾ? ಅಲ್ಲಿ ಯಾರೋ ಒಬ್ರು ಕಂಟೆಂಟ್ ವೇಟ್ ಮಾಡ್ತಾವ್ ನೋಡಲ್ಲಿ, ಅವ್ರು ಫೋಕಸ್ ಮಾಡ್ತಾವ್ ನಿನ್ನ ಆಗಿಂದ. ಫುಲ್ಲು ಸೀರಿಯಲ್ ಡ್ಯಾಡಿ ಎಲ್ಲಿ? ಏನು ನಾಳೆ ಅಡುಗೆನ ರೆಡಿ ಆಗೋಯ್ತಾ? 9 ಗಂಟೆಗೆ ಮರಿಬೇಡ. ಶರ್ಟ್ ತಂದ ಅಲ್ಲೇ ಇಟ್ಬಿಟ್ಟು ಬಂದ್ಬಿಟ್ಟೆ. ಮರ್ವಿನ್ ಮುದಿಯ ಅವನು. ನೀನು ಮುದ್ಕಮ್ಮ ಮುದ್ಕಮ್ಮ ಹೆಂಗಾಗ್ತದೆ? ಮುದಿಯ ಅಂತವಳು ನನಗೇನೆ. ನೀನ್ ಮುದ್ಕಿ ಅನ್ಬೇಕು, ಮುದ್ಕಮ್ಮ ಅಂತ ಹೇಳ್ತಾ ಇದ್ಯಾ? ಮುದ್ಕಮ್ಮನೇ. ಮರ್ವಿನ್ Stop, battery charging is over 80. ಗೈಸ್ ಇನ್ನೂ ಅಡುಗೆ ಎಲ್ಲ ಮಾಡ್ತವ್ರೆ, ಮಾಡಿ ಇಟ್ಟವ್ರೆ. ಬಟ್ ನಾನು ಊಟ ಮಾಡೋದು ಲೇಟು. ಸೊ ಅದಕ್ಕೋಸ್ಕರ ಒಂದು ½ ರೆಸ್ಟ್ ಮಾಡೋಣ, ಆಮೇಲೆ ಊಟಕ್ಕೆ ಹೋಗ್ತೀನಿ. ಒಂದು ½ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಊಟಕ್ಕೆ ಹೋಗ್ತೀನಿ. ಅಲ್ಲಿವರೆಗೂ ಬಾಯ್. ಇಷ್ಟೊತ್ತು ಫಿಲಮ್ ನೋಡ್ಕೊಂಡು ಕೂತಿದ್ದು, ಗಾಡಿ ಹಾಕೋದೇ ಮರ್ತೋಗ್ಬಿಟ್ಟಿದ್ದೀನಿ. ಗಾಡಿ ಈಚೆನೇ ಐತೆ. ಸೊ ಗಾಡಿ ಹಾಕಬೇಕು, ಹಾಕ್ಬಿಟ್ಟು ಡೋರ್ ಲಾಕ್ ಹಾಕಿದ್ರೆ ಆಗೋದು. ಬಟ್ ಇವಾಗ ಆಗ್ತಾಯಿದ್ದೀನಿ. ಈ ಗಾಡಿ ಒಳಗಡೆ ಗಾಡಿ ಒಳಗಡೆ ಹಾಕ್ತೀನಿ. ಗಾಡಿ ಎಲ್ಲ ಹಾಕಿದಾಯ್ತು ಒಳಗಡೆ. ಅವ್ರಿಂದ ಫಿಲಮ್ ನೋಡ್ತಾವ್ರೆ, ನಾನು ಎಡಿಟ್ ಮಾಡ್ಬೇಕು, ಟೈಮ್ ಆಗೋಗುತ್ತೆ. ಸೊ ಅದಕ್ಕೆ ನಾನು ಮಲ್ಗೋಣ ಅಂತ ಬಂದೆ. ನೀರೆಲ್ಲ ತುಂಬಿಕೊಂಡು ಬರ್ತೀನಿ ಒಟ್ಟಿಗೆ. ತುಂಬ್ಕೊಂಬರೋದೇನಿಲ್ಲ, ಲೈಟ್ ಹಾಕ್ಬಿಟ್ಟು ಆಮೇಲೆ ತುಂಬ್ಕೊಂಬಂದ್ರೆ ಆಯಿತು. ಈ ವ್ಲಾಗ್ನ ಇಲ್ಲಿ ಕ್ಲೋಸ್ ಮಾಡಿಬಿಟ್ಟು ನೀರು ತುಂಬ್ಕೊಂಬರ್ತೀನಿ. ಗೈಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.